ಈ ಚಕ್ರನ ತೋರಿಸ್ಬಿಟ್ಟು ಹೀಗೆಲ್ಲ ಕೈಯಲ್ಲೇನೋ ಉರಿತಾ ಇದೆ ಅಂತ ಹೇಳೋ ಥರದಲ್ಲಿ ಆ್ಯಕ್ಷನ್ ಕೊಟ್ಟ. ಸರ್ ಅದು ನಿಮಗೆ ಒಳಗೇನೋ ಬೆಂಕಿ ಆಗಿರಬೇಕು, ಬಾನೆಟ್ ಓಪನ್ ಮಾಡಿ ಅಂತ ಹೇಳಿದ. ಅದಕ್ಕೆ ಕರ್ಪೂರವೋ ಈ ಥರದ್ದು ಯಾವುದೋ ರಾಳವೋ ಯಕ್ಷಗಾನದಲ್ಲಿ ಉಪಯೋಗಿಸ್ತು ನೋಡಿ, ಆ ಥರದ್ದು ಯಾವುದೋ ಅದ್ರ ಮೇಲೆ ಹಾಕ್ತಾನೆ. ಹಾಕಿದ ಕೂಡಲೇ ಅದ್ರಲ್ಲಿ ಬೆಂಕಿ ಬರುತ್ತೆ, ಒಂದು ತಾತ್ಕಾಲಿಕ ಬೆಂಕಿ. ಆ್ಯಕ್ಚುಲಿ ಇಂಜಿನ್ ಏನೂ ಆಗಿರೋದಿಲ್ಲ, ಹಾಳಾಗಿದೆ, ಇದರಲ್ಲಿ ಇಂಥ ಪಾರ್ಟ್ ಹೋಗಿರಬೇಕು ಅಂತೆಲ್ಲ ಅವನೇ ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟ. ಇದನ್ನೇ ಮಂಗ ಮಾಡೋದು, ಮಾಡಿಬಿಟ್ಟು ಅದರಿಂದ ದುಡ್ಡು ಮಾಡೋದು. ಕಳೆದ 4ನೇ ತಾರೀಕು ಸುಮಾರಿಗೆ ನಾವು ಹಾಸನದ ಸೈಡಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ವು ಕಾರ್ನಲ್ಲಿ, ಇದೇ ಕಾರ್ನ ಸ್ವಂತ ಕಾರ್ನಲ್ಲಿ. ನಾನು ಮತ್ತು ನನ್ನ ಹೆಂಡತಿ ಇಬ್ಬರೇ ಇದ್ದು. ಆಗ ಬರ್ತಾ ಇದ್ದಾಗ ಸ್ವಲ್ಪ ಚನ್ನರಾಯಪಟ್ಟಣಕ್ಕಿಂತ ಮುಂದೆ ಬರ್ತಾ ಇರುವಾಗ ಇದ್ದಕ್ಕಿದ್ದಾಗ ಎಡಗಡೆಯಿಂದ ಒಬ್ಬ ಸ್ಕೂಟ್ರ್ನವ್ರನ್ನ ನಾವು ಹಿಂದೆ ಹಾಕ್ಕೊಂಡು ಹೋದ್ವು, ಸ್ಕೂಟ್ರ್ ಬೈಕ್ನವನು. ಅವನು ನಾವು ಮುಂದೆ ಹೋಗ್ತಾ ಇದ್ದಾಗ ಅವನು ಪುನಃ ಸ್ಪೀಡ್ ಹೆಚ್ಚಿಸಿಕೊಂಡು ನಮ್ಮ ಹತ್ರ ಬಂದ, ಹಿಂಬಾಲಿಸಿಕೊಂಡು ಬಂದುಬಿಟ್ಟು ಕೈಯನ್ನು ಹೀಗೆ ಮಾಡಿದ, ಸ್ವಲ್ಪ ಸ್ಲೋ ಮಾಡಿ ಹೀಗೆ ಏನೋ ಕೆಳಗೆ ತೋರಿಸ್ತಾ ಇದ್ದ. ನಾವೇನೋ ತೋರಿಸ್ತಾನೆ ಅಂತ ಹೇಳಿದ್ರೆ ಸ್ವಲ್ಪ ಆಚೆ ಕಡೆ ಹೀಗೆ ಗಮನಿಸಿದೆ, ಏನು ಪ್ರಯೋಜನದ ಕಾಣಲಿಲ್ಲ, ಎಡಬದಿಲೇನು ವಿಶೇಷ ಇರಲಿಲ್ಲ. ನಾವು ಸೀದಾ ಮತ್ತೆ ಪುನಃ ಸ್ಪೀಡ್ ಹೆಚ್ಚಿಸ್ಕೊಂಡು ಹೋದೆ. ಆದರೆ ಅವನು ಮತ್ತು ಮುಂದೆ ಓವರ್ ಸ್ಪೀಡ್ ಬಂದು ಪುನಃ ಎಡಗಡೆ ಬರೋಟ್ಲ ಅವನ ಹಿಂದೆ ಬೆನ್ನಲ್ಲಿ ಕೂತ್ಕೊಂಡಿದ್ದವನು ಹೀಗೆ ನಮ್ಮ ಎಡಗಡೆ ಈ ಚಕ್ರನ ತೋರಿಸ್ತಾ ಇದ್ದ. ಈ ಚಕ್ರನ ತೋರಿಸ್ಬಿಟ್ಟು ಹೀಗೆಲ್ಲ ಕೈಯಲ್ಲೇನೋ ಉರಿತಾ ಇದೆ ಅಂತ ಹೇಳೋ ಥರದಲ್ಲಿ ಆ್ಯಕ್ಷನ್ ಕೊಟ್ಟ. ಕೊಡೋಟ್ಲಿ ಮತ್ತು ಅವರು ಅಷ್ಟೆಲ್ಲ ಕಾಳಜಿ ವಹಿಸ್ತಾರೆ, ನಾವ್ಯಾಕೆ ಸುಮ್ಮನೆ ಉಡಾಫೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಮೇಲಕ್ಕೆ ನಿಧಾನಕ್ಕೆ ತೊಗೊಂಡು ಎಡಗಡೆ ನಿಲ್ಲಿಸಿಬಿಟ್ಟು ಇಳಿದು ಬಂದು ನೋಡಿದೆ, ಚಕ್ರ ಮುಟ್ಟಿ ನೋಡಿದೆ, ಚಕ್ರ ತಂಪು ಇತ್ತು. ಇಲ್ಲಿ ಮತ್ತು ಯಾವುದೇ ವಾಸನೆ ಇರಲಿಲ್ಲ, ಹೊಗೆಗೆ ವಾಸನೆ ಇರಲಿಲ್ಲ. ಮತ್ತು ನಾನು ಹೇಳಿದೆ ಏನಿಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ಏನಾಗಿದೆ, ಅವನು ಬೈಕ್ನವ್ನು ಮುಂದೆ ಹೋಗಿ ನಿಲ್ಲಿಸಿದ್ದಾನೆ. ಅಲ್ಲಿಂದ ಇನ್ನೊಬ್ಬ ಅವನ ಜೊತೆ ಪಿಲಿಯನಲ್ಲಿದ್ದವನ ಹತ್ರ ಬೈಕನ್ನು ಕೊಟ್ಬಿಟ್ಟು ಓಡಿ ಬಂದ. ಸರ್ ಅದು ನಿಮಗೆ ಒಳಗೇನೋ ಬೆಂಕಿ ಆಗಿರಬೇಕು, ಬಾನೆಟ್ ಓಪನ್ ಮಾಡಿ ಅಂತ ಹೇಳಿದ. ಹೇಳಿದೆ ಇಲ್ಲ ಇದು ಏನಾಗಲಿಲ್ಲ ಇದು ಅಂತ ಹೇಳಿದೆ. ಮತ್ತು ನಾನು ಸರಿ ಅಂತ ಹೇಳಿ ನಾನು ವಾಪಸ್ ಹೊರಡ್ಲಿಕ್ಕೆ ಅವ್ನು ಪುನಃ ಓಡಿ ಬಂದ. ಸರ್ ಬಾನೆಟ್ ಎತ್ತಿ ಅಂತ ಹೇಳಿದ. ಕೂಡಲೇ ನನಗೆ ಒಂದು ತಲೆ ಒಳಗೆ ಹಳೆ ನೆನಪು ಬಂತು. ಒಂದು 2-3 ವರ್ಷದ ಹಿಂದೆ ಯಾರೋ ಹೇಳಿದರು, ಈ ಥರದ್ದೊಂದು ಘಟನೆ ಹೇಳಿದರು. ಅದು ನನಗೆ ಅಸ್ಪಷ್ಟವಾಗಿ ನೆನಪಿತ್ತು. ಮತ್ತು ನಾನು ಕೂಡಲೇ ಹೇಳಿದೆ ಇಲ್ಲೆಲ್ಲ ಅದೇನಿಲ್ಲ ಅಂತ ಹೇಳಿದೆ. ಸೀದಾ ಡ್ರೈವರ್ ಸೀಟಿಗೆ ಹತ್ತಿ ಕೂತ್ಕೊಂಡೆ, ಬಿಟ್ಕೊಂಡು ಬಂದೇ. ಅವನು ಎಡಗಡೆಯಿಂದ ಹೀಗೆಲ್ಲ ಕೈಕಾರಣ ಮಾಡ್ತಾಯಿದ್ದ, ಏನೂ ಆಗಲೇ ಇಲ್ಲ. ಆ ವಿಚಾರನ ನಾನು ಆಮೇಲೆ ಇಲ್ಲಿ ಬಂದ ಮೇಲೆ ನನ್ನ ಪ್ರವಾಸ ಕಥನ ಬರೆಯೋ ಅಭ್ಯಾಸ ಉಂಟು ಫೇಸ್ಬುಕ್ನಲ್ಲಿ. ಹಾಗೆ ಫೇಸ್ಬುಕ್ನಲ್ಲಿ ಬರಿತಾ ಒಂದು 7-8 ದಿವಸದ ನಂತರ ಈ ಘಟನೆ ಕುರಿತು ಬಂತು ನನ್ನ ಧಾರಾವಾಹಿಯಲ್ಲಿ. ಈ ವಿಚಾರನ ಒಂದು ಕಥನವಾಗಿ ಬರೆದ್ಬಿಟ್ಟು ಏನೂ ಆಗಲಿಲ್ಲ, ಅದು ನಿಜವಾದ ಕಾಳಜಿಯೋ ಎಂಥದೋ ನನಗೆ ಗೊತ್ತಿಲ್ಲ ಅಂತ ಸುಮ್ಮನಿದ್ದೆ. ಆದರೆ ಅದಾಗಿ ಒಂದು 2-3 ದಿವಸ ಆಗಲಿ ಹಳೆ ನನಗೆ ಈ ಘಟನೆಯನ್ನು ಹೇಳಿದ ಮಿತ್ರ ಆದವರು ಕೃಷ್ಣಕುಮಾರ್ ಪೈಲೂರು ಅಂತ ಹೇಳೋರು, ಸುಳ್ಯದ ಕೃಷಿಕ. ಅವರು ಫೋನ್ ಮಾಡಿದರು, ಅಯ್ಯೋ ಅಶೋಕಣ್ಣ ಅದು ನಂದೇ ಕತೆ ಅದು ಅಂತ ಹೇಳಿದರು. ಏನಾಗಿತ್ತು ಅಂತ ಕೇಳಿದೆ. ನಾನು ಸುಮಾರು 4 ವರ್ಷದ ಹಿಂದೆ ನಾನು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಆಗ ಈಗಿನ ಸೂಪರ್ ಹೈವೇ ಇರಲಿಲ್ಲ. ಅದರಲ್ಲಿ ಹೋಗ್ತಾ ಇರೋ ಒಟ್ಲಿ ಮದ್ದೂರಿನ ಆಸುಪಾಸಿನಲ್ಲಿ ಹೀಗೆ ಒಬ್ಬ ಬಂದು ನನಗೆ ನೀವು ಹೇಳಿದ ಹಾಗೆ ಕೈ ಹೀಗೆ ಮಾಡಿದ, ನಾವೇನೋ ಆಗಿರಬೇಕು ಅಂಥೇಳಿ ಕಾರಿಗೆ ಹೋಗಿ ನಿಲ್ಲಿಸಿದ್ವು. ನೋಡಿದ ಕೂಡಲೇ ಅವ್ನು ಬಂದು ನೋಡಿ ಹೊಗೆ ಬರ್ತಾ ಇರಬೇಕು, ಬಾನೆಟ್ ಓಪನ್ ಮಾಡಿ ಅಂತ ಹೇಳಿದ. ನಾವು ಬಾನೆಟ್ ಓಪನ್ ಮಾಡಿದ್ವು. ಬಾನೆಟ್ ಓಪನ್ ಮಾಡೋಟ್ಲು ಒಳಗೆ ಬೆಂಕಿ ಉರಿತಾ ಇತ್ತು. ನಮಗೆ ಕೂಡಲೇ ಗಾಬರಿ ಆಯಿತು. ಆಮೇಲೆ ಹೇಳಿದೆ ನಿಮ್ಮ ಪುಣ್ಯ ಇದು ಇಷ್ಟ ಆಯಿತು ಅಂತ ಹೇಳಿ ಅದನ್ನೆಲ್ಲ ಕೂಡಲೇ ದಡಬಡ ಮಾಡಿ ನೆನೆಸಿಬಿಟ್ಟು ಅದನ್ನೇನೋ ಹಾಳಾಗಿದೆ, ಇದರಲ್ಲಿ ಇಂಥ ಪಾರ್ಟ್ ಹೋಗಿರಬೇಕು ಅಂತೆಲ್ಲ ಅವನೇ ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟ. ಆಮೇಲೆ ಅದನ್ನು ಸ್ಪೇರ್ ಪಾರ್ಟ್ ನನ್ನ ಹತ್ರ ಅದೃಷ್ಟಕ್ಕೆ ನನ್ನ ಬೈಕ್ನಲ್ಲಿ ಉಂಟು ಅಂತ ಹೇಳಿದ, ಅದನ್ನು ಬದಲಾಯಿಸಿ ಕೊಡ್ತೇನೆ ಅಂತ ಹೇಳಿದ. ಸರ್ಕಸ್ ಮಾಡಿದೆ ಏನೊಂದು ಮಾಡಿಬಿಟ್ಟು ನೋಡಿ ತಗೊಳ್ಳಿದೆ ನಿಮ್ಮ ಹಳೆ ಪಾರ್ಟ್ ಅಂತ ಒಂದು ಲಟಾರಿ ತುಂಡಿನ ಕೊಟ್ಟ, ಮೆಟಾಲಿಕ್ ತುಂಡಿನ. ಇವ್ರಿಗೆ ಗಾಬರಿಲಿ ಅಂತೂ ನಾವು ಬಚಾವಾದವಲ್ಲ ಅಂತ ಹೇಳೋದು ಒಂದು ಸಂತೋಷದಲ್ಲಿ ಇವ್ರಿಗೆ ಉಳಿದ ವಿವರಗಳೆಲ್ಲ ಗಮನಕ್ಕೆ ಬರಲಿಲ್ಲ ಇವರಿಗೆ. ಹಾಗೆ ಕಡೆಗೆ ಆ ಪಾರ್ಟಿಗೆ ಅಷ್ಟೇ ಇದಕ್ಕೆ ತುಂಬ ಕಾಸ್ಟ್ಲಿ, ಇದು ತುಂಬ ಸಿಕ್ಕೋದಿಲ್ಲ, ರೇರ್, ಸೆಕೆಂಡ್ ಹ್ಯಾಂಡ್. ಹಾಗಾಗಿ ನೀವು 7,000 ರೂಪಾಯಿ ಕೊಡಿ ಸಾಕು ಅಂತ ಹೇಳಿದ್ರು. ಅಯ್ಯೋ ರಾಮ ಅಂಥೇಳಿ ಇವ್ರು ತನ್ನ ಹತ್ರ ಅಷ್ಟು ಇಲ್ವಲ್ಲ ಅಂಥೇಳಿ ಹುಡುಕಿ ಮಾಡಿ 7,000 ರೂಪಾಯಿ ಕೊಟ್ಟರು. ಮತ್ತು ಕಡೆ ಎಲ್ಲ ಇದು ಸಾಕಾಗೋದಿಲ್ಲ, ಮತ್ತು ಸರ್ವಿಸ್ ಚಾರ್ಜು, ನನಗೆ ಇನ್ನೊಂದು ಕಡೆ ಹೋಗಬೇಕಾಗಿದೆ, ನನಗೆ ಅಲ್ಲಿದ್ದು ಬಾಕಿ ಆಗ್ತದೆ, ಇನ್ನೂ ಕೊಡಬೇಕಾಗುತ್ತೆ ನೀವು ಅಂತೇಳಿ. ಅಯ್ಯೋ ನನ್ನ ಹತ್ರ ಇಲ್ಲಲ್ಲ ಮಾರಾಯ ಅಂಥೇಳಿ ಇವರು ಉಂಟು ಇಲ್ಲ ಅಂತ ಹೇಳಿ ಚೌಕಾಸಿ ಮಾಡೋಟ್ಲಿ ಯಾರೋ ದಾರಿಕಾರಲ್ಲಿ ಹೋಗ್ತಾ ಇದ್ದವರು ಅಲ್ಲಿ ಬಂದು ಏನಾಗ್ತದೆ ಅಂತ ಕೇಳೋಟ್ಲಿ ಇವ್ರಿಗೆ ಅವನಿಗೆ ಬಹುಶಃ ಸಿಕ್ಕಿಬೀಳ್ತೇನೆ ನಾನು ಅಂತ ಇದ್ದು. ಅವ್ನು ಬೈಕ್ ಎತ್ತಿ ಪಡ್ಚ. ಹಾಗೆ ಅವ್ರು ಹೇಳಿದ ಮೇಲೆ ನನಗೆ ಕೂಡಲೇ ಇದನ್ನು ಸಾರ್ವಜನಿಕರಿಗೆ ತಿಳಿಬೇಕು ಅಂತ ಹೇಳೋ ಉದ್ದೇಶಕ್ಕೆ ಇದನ್ನು ವಿವರವಾಗಿ ಬರೋದು ನನ್ನ ಪ್ರವಾಸ ಕಥನ ತೆಗೆದುಬಿಟ್ಟು ನಾನು ಬಚಾವಾದೆ, ಆದರೆ ಉಳಿದವರು ಬಲಿಯಾಗಬಾರ್ದು ಅಂತ ಹೇಳೋದಕ್ಕೆ ಅದನ್ನು ಲೆಟರ್ ಮಾಡಿ ಹಾಕಿಬಿಟ್ಟು ಪತ್ರಿಕೆಗಳಿಗೆ ಕಳಿಸಿದೆ. ಪತ್ರಿಕೆಗಳು ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ. ಅಷ್ಟೆಲ್ಲ ಆಗಿಬಿಟ್ಟು ಏನಾಯಿತು, ಮೊನ್ನೆ ರಾತ್ರಿ ಬರ್ತೇನೆ, ಬೇರೆ ಒಂದು ಯಾವುದೋ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬರೋ ರಾತ್ರಿ 11 ಗಂಟೆಗೆ ಪುನಃ ಕೃಷ್ಣಕುಮಾರ್ ಪೈಲೂರಿಗೆ ಫೋನು. ಅಶೋಕಣ್ಣ ಈ ಇನ್ನೊಂದು ಅವಸ್ಥೆ ಆಗಿದೆ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ನೀರ್ಚಲ್ ಹತ್ರದಲ್ಲಿ ಖಂಡಿಗ ರಾಧಾಕೃಷ್ಣ ಅಂತಿದ್ದಾರೆ, ಅವರು ಅವರ ಹೆಂಡತಿ ಮತ್ತು ಅವರ ಹೆಂಡತಿ ಅಕ್ಕ ಇಷ್ಟು ಜನ ಸೇರಿಕೊಂಡ್ಬಿಟ್ಟು ಕಾರ್ನಲ್ಲಿ
ಬೆಂಗಳೂರಿಂದ ಬೆಳಿಗ್ಗೆ ಹೊರಟಿದ್ದಾರೆ ಇತ್ಲಾಗಿ ನೀರ್ಚಾಲ್ ಕಡೆಗೆ. ಅವ್ರು ಹೊರಟವರು ಸುಮಾರು ನೆಲಮಂಗಲ ಗೇಟ್ ದಾಟಿ ಒಂದು ಕಾಲು ಅರ್ಧ ಗಂಟೆಯಲ್ಲಿ ಇದ್ದಕ್ಕಿದ್ದ ಇದೇ ಥರ ನಮಗೆ ಏನೇನಾಗಿದೆಯೋ ಅದೇ ಥರ ಬೈಕಿನ ಹಿಂದೆ ಒಬ್ಬ ಪಿಲಿಯನ್ನು ಅವ್ನು ಚಕ್ರ ತೋರಿಸೋದು, ಬೆಂಕಿ ಅಂತ ಹೇಳೋದು. ಇವ್ರು ದಡಬಡ ಮಾಡಿ ಕಾರ್ ನಿಲ್ಲಿಸಿದ್ರು. ಕಾರ್ ನಿಲ್ಲಿಸಿದ್ದು ಬಾನೆಟ್ ಓಪನ್ ಮಾಡಿದ್ದು, ಇವ್ರ ಕಾರ್ನೊಳಗೂ ಬೆಂಕಿ ಕಂಡಿತು. ಬೆಂಕಿ ಕಂಡದ ಕೂಡಲೇ ಅದನ್ನು ಏನೋ ಆರಿಸಿದಾಯಿತು, ಹಾಗೆ ಇದು ಅಂತೆಲ್ಲ ಹೇಳಿ ರಿಪೇರಿ ಅಂತೇಳಿ ಮಾಡಿ ಅವನು ಇವ್ರ ಹತ್ರ ದುಡ್ಡು ಕೀಸಿದ. ಇವ್ರು ಸ್ವಲ್ಪ ದುಡ್ಡು ಕೊಟ್ಟರು, ಸಾಕಾಗೋದಿಲ್ಲ ಅಂತಾಯಿತು. ಮತ್ತು ಕಡೆಗೆ ಅವನು ಹೇಳಿದ, ಇಲ್ಲ ನಾನು ಬರ್ತೇನೆ ಮುಂದೆ ATM ಅಲ್ಲಿ ದುಡ್ಡು ಮಾಡಿಕೊಡಿ ಅಂತ ಹೇಳಿದ. ಕಡೆಗೆ ಅವನು ತಮಾಷೆ ಇವರೊಟ್ಟಿಗೆ ಜೊತೆಲಿ ಕೂತು ಎಡಗಡೆ ಕೂತು ಬೈಕಿನ ಇನ್ನೊಬ್ಬ ಫಾಲೋವರ್ ಪಿಲಿಯನ್ ಬಿಟ್ಕೊಂಬಂದು ಇವ್ರು ಹೋಗಿ ಮುಂದೆ ATMಗೆ ಹೋಗಿ ಕುಣಿಗಲ್ಲಿಗೆಲ್ಲಿಗೋ ಅಲ್ಲಿ ATMಿಂದ ದುಡ್ಡು ಡ್ರಾ ಮಾಡಿ ಅವನಿಗೆ 27,000 ರೂಪಾಯಿ ಕಳ್ಕೊಂಡಿದ್ದಾರೆ. ಅಷ್ಟು ಕೊಟ್ಟ ಮೇಲೂ ಅವನಿಗೆ ತೃಪ್ತಿ ಇರಲಿಲ್ಲ. ಇವ್ರು ಮತ್ತೆ ನನ್ನ ಹತ್ರ ಇಲ್ಲ ಅಂತ ಹೇಳಿ ಏನೋ ಮಾಡಿ ತಪ್ಪಿಸ್ಕೊಂಡು ಹೊರಟರು. ಈ ಎರಡು ಅವಸ್ಥೆಗಳ ಮಧ್ಯದಲ್ಲಿ ಇದು ಕಥೆ ಏನು ಅಂತ ಹೇಳಿದರೆ, ಈ ಬಾನೆಟ್ ಓಪನ್ ಮಾಡಿದ ಕೂಡಲೇ ಒಳಗಡೆ ಇಂಜಿನ್ ಬಿಸಿ ಇರ್ತದೆ, ಸಹಜವಾಗಿ ಬಿಸಿಯಾಗಿರ್ತದೆ, ಒಳ್ಳೆ ಸ್ಪೀಡಲ್ಲಿ ಬಂದಿರ್ತವೆ. ಅದಕ್ಕೆ ಕರ್ಪೂರವೋ ಈ ಥರದ್ದು ಯಾವುದೋ ರಾಳವೋ ಯಕ್ಷಗಾನದೆಲ್ಲ ಉಪಯೋಗಿಸ್ತಾರೆ ನೋಡಿ, ಆ ಥರದ್ದು ಯಾವುದೋ ಅದ್ರ ಮೇಲೆ ಹಾಕ್ತಾನೆ. ಹಾಕಿದ ಕೂಡಲೇ ಅದ್ರಲ್ಲಿ ಬೆಂಕಿ ಬರ್ತದೆ, ಒಂದು ತಾತ್ಕಾಲಿಕ ಬೆಂಕಿ. ಆ್ಯಕ್ಚುಲಿ ಇಂಜಿನ್ಗೆ ಏನೂ ಆಗಿರೋದಿಲ್ಲ. ಇದನ್ನೇ ಮಂಗ ಮಾಡೋದು, ಮಾಡಿಬಿಟ್ಟೋದ್ರಿಂದ ದುಡ್ಡು ಮಾಡೋದು. ಇದರಲ್ಲಿ ತಮಾಷೆ ಅಂತ ಹೇಳಿದರೆ, ನಮಗೆ ಈ ಸಮಯದಲ್ಲಿ ಎಲ್ಲರೂ ಗಾಬರಿ ಒಳಗಾದ್ರಿಂದ ಏನಾಯಿತು, ಆ ಬಂದವನ ಮುಖಚಾರ ನನಗಂತೂ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದು ಬರೀ ಇಷ್ಟೇ ಕಾಣ್ತಿದ್ದು, ನೆರೆದ ಗಡ್ಡ ಇತ್ತು ಅಷ್ಟು. ಮತ್ತು ಅದರಿಂದ ಆಚೆ ಗೊತ್ತಾಗಲ್ಲ, ಜೊತೆವನು ಯಾರೂ ನಾವು ಗಮನಿಸಲಿಲ್ಲ. ಉಳಿದವರು ಸಹ ಬೈಕ್ ನಂಬರ್ ಆಗಲಿ ವ್ಯಕ್ತಿಯ ವಿವರಗಳಾಗಲಿ ತಿಳ್ಕೊಳ್ಳಿಲ್ಲ. ಇವರಿಗೆ ಮೊನ್ನೆ ಆದ ಖಂಡಿಗ ರಾಧಾಕೃಷ್ಣರವ್ರ ಜೊತೆಲಿ ಕೂತ್ಕೊಂಡಿದ್ದಾಗ ಇವ್ರು ಕಾರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರ ಕಾರ್ ಇವನಿಗೆ ಹೇಳಿದ್ದಾರೆ, ಹೀಗೆ ಬೆಂಕಿ ಬಂತು. ಅಯ್ಯೋ ನೀವೇನು ಗಾಬರಿ ಆಗಬೇಡಿ, ಮೈಸೂರಿನ ಶೋರೂಮಿಗೆ ಬನ್ನಿ, ನಾವು ಸರಿ ಮಾಡಿಕೊಡುವ. ಇವ ಕಳ್ಳ ಆದವನು, ವಂಚಕ ಆದವನು ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ದಾನೆ. ಆದರೆ ಅವನು ಯಾವ ರೆಸ್ಪಾನ್ಸ್ ತೋರಿಸಲಿಲ್ಲ. ಅದೇ ಅವರಿಗೆ ಮನವಿ ಮಾಡೋದು ಇದೆ, ಎಚ್ಚರ ವಹಿಸಿ. ಅದಕ್ಕೆ ಮತ್ತೆ ಇವರು ಕೃಷ್ಣಕುಮಾರ್ ಖಂಡಿಗೆ ಪೈಲೂರಿನವರು ಮೊನ್ನೆ ಇತ್ತಲಾಗಿ ಮೈಸೂರು ಕಡೆ ಹೋಗೋ ಹೊಟ್ಲಿ ದಾರಿಲಿ ಪೊಲೀಸ್ ಆದವನು ಅವರಿಗೆ ಸೂಪರ್ ಹೈವೇಲಿ. ಈಗ ಆಗ ಅವರು ಫಸ್ಟ್ ದರೋಡದ ಮಧುರಾದ್ರಾಗ ಆರ್ಡಿನರಿ ಹೈವೇ ಇತ್ತದು. ಈಗ ಸೂಪರ್ ಹೈವೇಲಿ ಹೋಗುವಾಗ ಪೊಲೀಸ್ ಒಬ್ಬ ತನಿಖೆಗೆ ನಿಲ್ಲಿಸಿದ ಅವರು ಕಾರ್ನ. ನಿಲ್ಲಿಸ್ಬಿಟ್ಟು ನೋಡಿದೆ, ನಿಮ್ಮದು ರೆಕಾರ್ಡ್ಸ್ ಎಲ್ಲ ಸರಿ ಉಂಟು, ಆದರೆ ಪೊಲೀಸ್ ಅಲ್ಲದೆ ಮತ್ತು ಇನ್ಯಾರು ಈ ರೀತಿ ಮಾಡಿದ್ರೆ ಕೈ ತೋರಿಸಿದ್ರೆ ನಿಲ್ಲಿಸಬೇಡಿ ನೀವು ಅಂತ. ಹೀಗೆ ಒಂದು ಘಟನೆ ಆಗಿತ್ತು ಅಂತ ಇವ್ರು ಸಣ್ಣದಾಗಿ ಹೇಳಿದ್ರಂತೆ. ಹಾಗೆ ಹೇಳಿದ್ರಂತೆ, ಅಯ್ಯೋ ಅಂಥದ್ದು ಯಾವುದು ನಿಮ್ಮ ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆ ಅಂತ ಇತ್ಯಾದಿ ಮೌಲ್ಯಗಳೆಲ್ಲ ಮರೆತು ಬಿಡಿ. ಏನಾದರೂ ಸಹ ನೀವು ನಿಮ್ಮಷ್ಟಕ್ಕೆ ಮುಂದೆ ಹೋಗಿ. ಮುಂದೆ ಜನ ಎಲ್ಲರೂ ಇರುವಂತಲ್ಲಿ ನಿಂತುಬಿಟ್ಟು 212 ಫೋನ್ ನಂಬರು ನಮ್ಮದು ಪೊಲೀಸರದ್ದು, ನಮಗೆ ಫೋನ್ ಮಾಡಿ ಹೇಳಿ ಸಾಕು. ಮತ್ತು ನೀವು ನಿಮ್ಮಷ್ಟಕ್ಕೆ ಹೋಗಿ, ನೀವು ಖಂಡಿತ ಸಹಾಯಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.